ನಮಸ್ತೆ, ಹರೇ ಕೃಷ್ಣ ಗೆಳೆಯರೇ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಮೊಳಕೆ ಹೆಸರು ಕಾಳು ಮಸಾಲ ಮನೆಯಲ್ಲೇ ಹೇಗ್ ಮಾಡೋದು, ಮತ್ತೆ ಅದಕ್ಕೆ ಏನೇನ್ ಬೇಕು, ಮತ್ತೆ ಯಾವ ತರ ಮಾಡೋದು, ಅದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಮತ್ತೆ ಹೇಗೆ ಮಾಡೋದು ಏನು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ. ಮೊಳಕೆ ಹೆಸರು ಕಾಳು ಮಸಾಲೆಗೆ ಬೇಕಾಗುವ ಪದಾರ್ಥಗಳು: ಮೊದಲಿಗೆ ಮೊಳಕೆ ಕಟ್ಟಿರೋ ಹೆಸರು ಕಾಳು, ದಾಳಿಂಬೆ ಕಾಳು, ಮತ್ತೆ ಮಸಾಲೆ ಕಡಲೆ ಬೀಜ, ಬೇಯಿಸಿಟ್ಟಿರೋ ಸ್ವೀಟ್ ಕಾರ್ನು, ಕ್ಯಾರೆಟು, ಈರುಳ್ಳಿ, ಟೊಮೊಟೊ ತುರಿದು ಮತ್ತೆ ಹಚ್ಚಿಟ್ಟಿರೋದು, ಜೊತೆಗೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಮತ್ತೆ ಒಳಗಿನ ಬೀಜ ತೆಗೆದಿಟ್ಟಿರೋ ಟೊಮೊಟೊ, ಹಾಗೆ ರೀತಿ ಸೌತೆಕಾಯಿ ಕೂಡ ಒಳಗಡೆ ಬೀಜ ತೆಗೆದು ಹಚ್ಚಿಟ್ಟಿದ್ದೀವಿ, ಮತ್ತೆ ನಿಂಬೆಹಣ್ಣು, ಪೆಪ್ಪರ್ ಪೌಡ್ರು, ಚಾಟ್ ಮಸಾಲ, ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಇಷ್ಟು ಐಟಮು ಮೊಳಕೆ ಹೆಸರು ಕಾಳು ಮಸಾಲಕ್ಕೆ ಬೇಕು. ಮತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಮಾಡೋದು ಹೇಗೆ ಅಂದರೆ, ಒಂದು ಕಪ್ಪು ಹೆಸರು ಕಾಳು ಮೊಳಕೆ ಬಂದಿರೋದು ನೋಡಿ. ಇದು ಒಂದು ಇಬ್ಬರಿಂದ 3 ಜನ ತಿನ್ಬೋದು, ಅಷ್ಟಾಗುತ್ತೆ. ಇದಕ್ಕೆ ದಾಳಿಂಬೆ ಹಣ್ಣಿನ ಕಾಳುಗಳು, ಜೊತೆಗೆ ಹಚ್ಚಿಟ್ಟಿರೋ ಸೌತೆಕಾಯಿ, ಹಾಗೆ ಹಚ್ಚಿಟ್ಟಿರೋ ಟೊಮೊಟೊ, ಮತ್ತೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು, ಮತ್ತೆ ಬೇಯಿಸಿಟ್ಟಿರೋ ಸ್ವೀಟ್ ಕಾರ್ನ್, ಮಸಾಲೆ ಕಡಲೆ ಬೀಜ, ನಿಂಬೆ ರಸ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್ ಅಷ್ಟು ಚಾಟ್ ಮಸಾಲ, ಒಂದು 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರು, ಮತ್ತೆ ಜೀರಿಗೆ ಪೆಪ್ಪರ್ 2 ಮಿಕ್ಸ್ ಇರೋದು, ಸ್ವೀಟ್ ಚಟ್ನಿ, ಮತ್ತೆ ಖಾರ ಚಟ್ನಿ. ಖಾರ ಎಷ್ಟು ಬೇಕಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಹಾಕೊಬಹುದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಸ್ನೇಹಿತರೆ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏಕೆಂದ್ರೆ ಇದರಲ್ಲಿ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ಹೃದಯದ ಆರೋಗ್ಯ ಕಾಪಾಡುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಜೊತೆಗೆ ವಿಟಮಿನ್ ಎ, ವಿಟಮಿನ್ ಸಿ, ಕ್ಯಾಲ್ಸಿಯಮ್ಮು, ಕಬ್ಬಿಣದ ಅಂಶ ಮತ್ತು ನಾರಿನಂಶ ಅತಿ ಹೆಚ್ಚು ಇರೋದರಿಂದ ಇದು ಆರೋಗ್ಯಕ್ಕೆ ತುಂಬಾ ಉಪಯುಕ್ತ. ಆದರೆ ಇದನ್ನ ರಾತ್ರಿ ಹೊತ್ತು ತಿನ್ನಬಾರದು. ಏಕೆಂದ್ರೆ ರಾತ್ರಿ ಹೊತ್ತು ನಮ್ಮ ಜೀರ್ಣಕ್ರಿಯೆ ಕಡಿಮೆ ಇರುತ್ತೆ. ಹಾಗಾಗಿ ಇದು ರಾತ್ರಿ ಹೊತ್ತು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆದಷ್ಟು ಹೆಲ್ತಿ ಸಾಲಿಡ್. ನೋಡಿ ಹೇಗೆ ಬಂದಿದೆ.
ಸ್ನೇಹಿತರೆ ನೋಡಿ, ಹೆಲ್ತಿ ಆಗಿರೋ ಮೊಳಕೆ ಹೆಸರು ಕಾಳು ಮಸಾಲ ಯಾವ ತರ ಇದೆ ಅಂತ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.